ಒಳವೆ ಇಟ್ಬಿಟ್ಟು ನಾವತ್ತು ಹಾ. ಒಂದು ಸಿಕ್ಕದಾಗ ಒಂದು 1.5 ಲಕ್ಷ 2 ಲಕ್ಷ ಅವತ್ತಿನ ಲೋನ್ ತಗೊಂಡು ಒಂದು ಕಾರ್ ಶುರು ಮಾಡ್ಕೊಂಡು ತಗೊಂಡು. ಸೊ ಮುಂಚೆ ಏನೂ ಇರಲಿಲ್ಲ. ನಾನು ಆಸ್ ಅ ಮೆಡಿಕಲ್ ರೆಪ್ ಕೆಲಸ ಮಾಡ್ತಿದ್ದೆ. ಸುಮ್ಮನೆ ಅವತ್ತಿನ ಜೀವನವನ್ನು ನಡ್ಕೊಂಡು ಹೋಗೋದು. ನನ್ನ ಬ್ಯಾಡ್ ಟೈಮ್ ಹೆಂಗಿತ್ತು ಅಂದ್ರೆ ಫಸ್ಟ್ ಕಾರ್ ತಗೊಂಡಾಗ್ಲಿಂದ 6 ತಿಂಗಳಾದ್ಮೇಲೆ ನನ್ನ ಗಾಡಿ ಸೀಸಿಂಗ್ ಬಂತು. ಅವಪ್ಪ ಆಮೇಲೆ ಈ ಕಂಪ್ನಿ ಅಟ್ಯಾಚ್ ಬಗ್ಗೆ ಹೇಳಿ ಅವಪ್ಪ. ಅಂದ್ರೆ ಅದು ಪ್ರಾಫಿಟ್ ಲಾಸ್ ಇವಾಗೆಲ್ಲ ಟ್ರೆಂಡಿಂಗ್ ಅದೆಲ್ವಾ ನಡೀತಿರೋದು. ಅವಪ್ಪ ಯಾರಿ ಮಗ ಅವನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾ ನೀವು? ಕಾರ್ ಎಷ್ಟೆಲ್ಲ ಗುಡ್ಸಿದೆ ಇದುವರೆಗೂ? ನಾವು ಇವತ್ತು ಒಂದು ಗಾಡಿಯಿಂದ 10 ಗಾಡಿಗೆ ಬಂದು ನಿಂತಿದ್ದೀವಿ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ನೀವು ನಮ್ಮ ತ್ರಿಷಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಈಗ ಒಂದ್ ವರ್ಷದಿಂದ ನೋಡ್ತಿರ್ತೀರಾ. ಆದ್ರೆ ಇದು 1 ವರ್ಷದ ಜರ್ನಿ ಅಲ್ಲ, ಇದು 15 ವರ್ಷದ ಜರ್ನಿ. ಈ ಜರ್ನಿನ ನಾನ್ ಹೇಳೋದಕ್ಕಿಂತ ನಮ್ ಚಿಕ್ಕಪ್ಪ ಹೇಳಿದ್ರೇನೆ ಚೆನ್ನಾಗಿರುತ್ತೆ. ನಮ್ ಚಿಕ್ಕಪ್ಪನ ಅವಪ್ಪ ಅವವ ಅಂತ ಕರಿತೀನಿ, ಆದ್ರೆ ಏನಂತ ಕೇಳ್ಬಿಡ್ರಿ, ಅದ್ ನಂಗೂ ಗೊತ್ತಿಲ್ಲ ಏನ್ ಹಂಗಂದ್ರೆ ಅಂತ. ಸೊ ಇಂಟ್ರೊಡ್ಯೂಸ್ ಮಾಡಿಸಿದೀನಿ. ಅವಪ್ಪ ನಿಮ್ ಹೆಸರು? ನನ್ನ ಹೆಸರು ಕಿಶೋರ್ ಕುಮಾರ್ ಅಂತ. ಅವಪ್ಪ ನಿಮ್ಗೆ ಕಾರ್ ಮೇಲೆ ಲವ್ ಆಗಿದ್ಯಾ ಅವಾಗ? ಅದು ಬಿಸ್ನೆಸ್ ಹೆಂಗ್ ಟರ್ನ್ ಆಯ್ತು? ಆಕ್ಚುಲಿ ಕಾರ್ ತುಂಬಾ ಒಂದು ಕ್ರೇಜ್ ಇತ್ತು ನನಗೆ. ಸುಮ್ನೆ ಹೋಗ್ತಾ ಬರ್ತಾ ಕಾರ್ಗಳು ನೋಡ್ತಾ ಇದ್ದೆ. ಸುಮ್ನೆ ನನ್ನ ಪರ್ಸನಲ್ ಯೂಸ್ ಇರಬೇಕು ಅನ್ನೋದು ಪ್ಲಾನ್ ಇತ್ತು. ಒಂದ್ ಫೈನ್ ಡೇ ಒಂದು ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಅವತ್ತು ದುಡ್ಡು ಇರ್ಲಿಲ್ಲ. ಸುಮ್ನೆ ಯೋಚನೆ ಮಾಡ್ತಾ 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 ನನ್ನ ಹೆಂಡತಿ ಹತ್ರ ಈ ತರ ಪ್ಲಾನ್ ಹೇಳಿದೆ. ಹಿಂಗ ಅಂದ್ಕೊಂಡಿದ್ದೀನಿ ಕಣೆ, ಸುಮ್ನೆ ಒಂದ್ ಕಾರ್ ತಗೊಂಡು ಏನೋ ಮಾಡೋಣ, ಬಹಳ ಇಷ್ಟ ಅಂತ. ಅವಳು ಆಯ್ತು ಅಂತ ಹೇಳಿ ಒಪ್ಪಿಗೆ ಕೊಟ್ಟು, ಅವಳು ಒಡವೆ ಎಲ್ಲ ಕೊಟ್ಲು. ಒಡವೆ ಇಟ್ಬಿಟ್ಟು ನಾವತ್ತು ಒಂದು ಸಿಕ್ಕದಾಗ ಒಂದು 1.5 ಲಕ್ಷ 2 ಲಕ್ಷ ಅವತ್ತಿನ ಲೋನ್ ತಗೊಂಡು ಒಂದು ಕಾರ್ ಶುರು ಮಾಡ್ಕೊಂಡು ತಗೊಂಡ್ವಿ. ಸೊ ನಾನು ಆಸ್ ಎ ಮೆಡಿಕಲ್ ರೆಪ್ ಕೆಲಸ ಮಾಡ್ತಿದ್ರಿಂದ ಊರು ತುಂಬಾ ಓಡಾಡ್ತಾ ಇದ್ದೆ. ಸೊ ಹಿಂಗೆ ಕಾಂಟ್ಯಾಕ್ಟ್ ಬೆಳೀತು. ನಾನು ಸುಮ್ನೆ ಜಸ್ಟ್ ಒಂದು ನನ್ನ ಕಾರ್ ಇರೋದು ನೋಡಿ ಜನ ನನ್ಗೆ ಅಲ್ಲಿ ಬಿಟ್ಟು ಬಾ, ಇಲ್ಲಿ ಕರ್ಕೊಂಡು ಹೋಗಿ, ಹಿಂಗೆ ಕರ್ಕೊಂಡು ಹೋಗಂತ ಶುರು ಮಾಡಿದ್ರು. ಸೊ ಅದೊಂದು ಸಿಂಪಲ್ ಆಗಿ ಬರೀ ನಾನು ವರ್ಕ್ ಮಾಡ್ತಾ ಇದೊಂದು ಸೈಡಲ್ಲಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಶುರು ಮಾಡ್ಕೊಂಡೆ. ಹಂಗಾಗಿ ಈ ಕಾರ್ದೊಂದು ಬಿಸ್ನೆಸ್ ಶುರು ಆಯ್ತು. ಗೈಸ್, ಬರೀ ನಮ್ ಜರ್ನಿ ಮಾತ್ರ ಇರಲ್ಲ, ಈ ಕಂಪ್ನಿ ಅಟ್ಯಾಚ್ ಹೆಂಗ್ ವರ್ಕ್ ಆಗುತ್ತೆ, ಅದು ಪ್ರಾಫಿಟ್ ಲಾಸ್, ಟ್ರಾವೆಲ್ ರಿಲೇಟೆಡ್ ಏನೇನ್ ಕ್ವಶನ್ಸ್ ಇರುತ್ತೋ ನಿಮ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡ್ಬೇಕು. ಅವಪ್ಪ ನೆಕ್ಸ್ಟ್ ಕ್ವಶನ್, ತ್ರಿಷಾ ಅಂದ್ರೆ ಯಾರು? ತ್ರಿಷಾ ಅಂದ್ರೆ ನನ್ನ ಮಗಳ ಹೆಸರು. ಅವಳ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾ ವಿಡಿಯೋಗೆ? ಖಂಡಿತ ಮಾಡ್ಸೋಣ. ಈ ಎಲ್ಲಾ ನನ್ನ ತ್ರಿಷಾ ಟ್ರಾವೆಲ್ಸ್ ಒಂದು ಮೂಲ ಕಾರಣ ಅವಳಿಂದಾನೇ ಆಗಿದ್ದೆಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ಅವಪ್ಪ ತ್ರಿಷನ್ ಬಗ್ಗೆ ಇಂಟ್ರೊಡಕ್ಷನ್. ತ್ರಿಷಾ ಅಂತ ಹೇಳ್ಬೇಕು ಅಂದ್ರೆ ಶಿ ಇಸ್ ಮೈ ಲೈಫ್. ಅವಳು ಬಂದ್ಮೇಲೆ ನನ್ನ ಲೈಫ್ ಚೇಂಜ್ ಆಗಿದ್ದು. ಸೊ ಮುಂಚೆ ಏನೂ ಇರಲಿಲ್ಲ. ನಾನು ಆಸ್ ಅ ಮೆಡಿಕಲ್ ರೆಪ್ ಕೆಲಸ ಮಾಡ್ತಿದ್ದೆ. ಸುಮ್ಮನೆ ಅವತ್ತಿನ ಜೀವನವನ್ನು ನಡ್ಕೊಂಡು ಹೋಗೋದು. ಅವಳು ಹುಟ್ಟಿದ ಮೇಲೆ ಒಂದು ಧೈರ್ಯ ಅನ್ನೋದೊಂದು ಬಂತು. ಆ ಧೈರ್ಯ ಇವತ್ತು ಇಲ್ಲಿ ತಂದು ನಿಲ್ಸಿದೆ ನನಗೆ. ಅವಳ ಹೆಸರು ಟ್ರಾವೆಲ್ಸ್ ಇಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಇವತ್ತು ಒಂದು ಗಾಡಿಯಿಂದ 10 ಗಾಡಿಗೆ ಬಂದು ನಿಂತಿದ್ದೀವಿ. ಅವಪ್ಪ ನಿಮ್ದು ಫಸ್ಟ್ ಕಾರ್ ತಗೊಂಡಾಗ ಜನರ ರಿಯಾಕ್ಷನ್ ಹೆಂಗಿತ್ತು? ಮಾಡ್ತಾರಾ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರಾ? ಖಂಡಿತ. ನಿಮ್ಗೆ ಅಲ್ಲೇ ಕ್ಲೋಸ್ ಮಾಡ್ಬೇಕು ಅಂತ ಏನಾದ್ರು ಅನ್ನಿಸ್ತಾ ನಿಮ್ಗೆ? ಖಂಡಿತ. ಫಸ್ಟ್ ಕಾರ್ ತಗೊಂಡಾಗ ನನ್ಗೆ ಎಷ್ಟೋ ಜನ ಅಂದ್ರು, ನಿಮ್ಗೆಲ್ಲ ಯಾಕೋ ಕಾರು, ಹೆಂಗೋ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿದ್ಯಾ. ಸ್ಟಾರ್ಟಿಂಗ್ ತಗೊಂಡಾಗ ತುಂಬಾ ಕಷ್ಟ, ಅಪ್ಸ್ ಅಂಡ್ ಡೌನ್ಸ್ ನೋಡಿದೀನಿ. 15 ದಿವಸ ಆದ್ರೂ ಒಂದ್ ಬಾಡಿಗೆ ಬರ್ತಿರ್ಲಿಲ್ಲ. ನನ್ ಬ್ಯಾಡ್ ಟೈಮ್ ಹೆಂಗಿತ್ತು ಅಂದ್ರೆ ಫಸ್ಟ್ ಕಾರ್ ತಗೊಂಡಾಗ್ಲಿಂದ 6 ತಿಂಗಳಾದ್ಮೇಲೆ ನನ್ ಗಾಡಿ ಸೀಸಿಂಗ್ ಬಂತು. ಗಾಡಿ ಸೀಸ್ ಮಾಡ್ಕೊಂಡು ತಗೊಂಡೋದ್ರು. ಕಾರಣ ನಿಲ್ಸಿ 1.5 ತಿಂಗಳು ನಂದು ಶೆಡ್ ಅಲ್ಲಿ ಇತ್ತು ಗಾಡಿ. ಆಮೇಲೆ ಧೈರ್ಯ ಮಾಡಿ ಮತ್ತೆ ಒಂದಷ್ಟು ಒಡವೆ ಇಟ್ಟು ಮತ್ತೆ ಗಾಡಿ ರಿಲೀಸ್ ಮಾಡ್ಕೊಂಡು ಆಚೆ ಕರ್ಕೊಂಡ್ಬಂದು, ಇಲ್ಲ ಇದನ್ನ ಚಾಲೆಂಜ್ ಆಗಿ ತಗೋಬೇಕು ಅಂತ ಮಾಡಿ ಗಾಡಿ ತಂದ ಮೇಲೆ ಮತ್ತೆ ಆ ಸೈಕಲ್ ಮತ್ತೆ ಶುರು ಆಯ್ತು. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಈ ನಿಮ್ ಟ್ರಾವೆಲ್ಸ್ ಬಿಸ್ನೆಸ್ಗೆ? ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ನಾನು ಹೇಳ್ದಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗ್ಬೇಕಂದ್ರೆ ನನ್ನ ವೈಫ್ ಇಂದಾನೇ ಶುರು ಆಗಿದ್ದು. ಅವಳು ಸಪೋರ್ಟ್ ಮಾಡ್ಲಿಲ್ಲ ಅಂದಿದ್ರೆ ನಾವು ಈ ಲೆವೆಲ್ಗೆ ಬರ್ತಿರ್ಲಿಲ್ಲ. ಅದ್ರ ಜೊತೆಗೆ ನಾನು ಏನ್ ಮಾಡಿದ್ರು ಅವಳು ಅಕ್ಸೆಪ್ಟ್ ಮಾಡಕ್ ಶುರು ಮಾಡೋದಲ್ಲ, ಅದೇ ನನ್ನ ಸಪೋರ್ಟ್ ನನಗೆ. ಅವಪ್ಪ ಡ್ರೈವರ್ನ ಹ್ಯಾಂಡಲ್ ಮಾಡೋದು ಕಷ್ಟನಾ ಈಸಿನಾ? ಅಂದ್ರೆ ಡ್ರೈವರ್ ಅಂದ್ರೆ ಓಕೆ, ಅಂದ್ರೆ ಡ್ರೈವರ್ ಇಸ್ ಎ ಪರ್ಸನ್. ಒಬ್ಬ ಮನುಷ್ಯನ್ ನಾವು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಂತೀವೋ ಅಷ್ಟೇ ರೆಸ್ಪೆಕ್ಟ್ ಅವನ ಕಡೆಯಿಂದ ಬಂತು ಅಂದ್ರೆ ಕೆಲಸ ಈಸಿ. ಸೊ ಪ್ರತಿಯೊಬ್ಬ ನಾನು ಡ್ರೈವರ್ ಅನ್ನಕ್ಕಿನ್ನ ಅಂದ್ರೆ ನಂಗೊಂಥರ ಬ್ಯಾಕ್ ಬೋನ್ ಇದ್ದಂಗೆ. ಒಬ್ಬ ಡ್ರೈವರ್ ಕರೆಕ್ಟ್ ಆಗಿತ್ತು ಅಂದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು ಎಲ್ಲಾ ಗಾಡಿಗೂ ನಾನು ಒಬ್ಬನೇ ಡ್ರೈವರ್ ಆಗಿ ಹೋಗಕ್ಕಾಗಲ್ಲ. ಡ್ರೈವರ್ ಏನಂತಂದ್ರೆ ನನ್ಗೊಂಥರ ಮೈನ್ ಸ್ಟ್ರೀಮ್ ಇದ್ದಂಗೆ, ಬ್ಯಾಕ್ ಬೋನ್ ಇದ್ದಂಗೆ. ಸೊ ನಾನು ಫಸ್ಟ್ ಡ್ರೈವರ್ಗೆ ಐ ವಿಲ್ ಗಿವ್ ಫುಲ್ ರೆಸ್ಪೆಕ್ಟ್. ಅವನು ಕಷ್ಟಪಟ್ಟು ಅವ್ರ ಮನೆ ಮಠ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಅವನು ನಾವು ಕೊಡೋ ಬ್ಯಾಟಾಗಿ ಬಂದು ಸರ್ವಿಸ್ ಮಾಡ್ತಾನೆ. ಅವ್ನು ಕೊಡೋ ಸರ್ವಿಸು ನನ್ನ ಲೈಫಲ್ಲಿ ಅಪ್ಸ್ ಆಗತ್ತೆ, ನನ್ನ ಲೈಫಲ್ಲಿ ಡೌನ್ ಆಗಲ್ಲ. ಅವಪ್ಪ ಆಮೇಲೆ ಈ ಕಂಪ್ನಿ ಅಟ್ಯಾಚ್ ಬಗ್ಗೆ ಹೇಳಿ ಅವಪ್ಪ. ಅಂದ್ರೆ ಅದು ಪ್ರಾಫಿಟ್ ಲಾಸ್ ಇವಾಗೆಲ್ಲ ಟ್ರೆಂಡಿಂಗ್ ಅದೆಲ್ವಾ ನಡೀತಿರೋದು? ಸೊ ಇವತ್ತು ಟ್ರೆಂಡಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಹೇಳಿದ್ರಲ್ಲ ಅಟ್ಯಾಚ್ಮೆಂಟ್ ಅಲ್ಲಿ ನಿಮ್ಗೆ ಒಳ್ಳೆ ಬಂಡವಾಳ ಇರಬೇಕು.
ನೀವು ಒಂದು ಗಾಡಿ ತಗೋಬೇಕು ಅಂದ್ರೆ ಅದಕ್ಕೆ ಬಂಡವಾಳ ಹಾಕಿ ಗಾಡಿ ತಗೊಂಡ್ರೆ ನಿಮ್ಗೆ ಸ್ಮೂತ್ ಆಗಿ ನಡೆಯುತ್ತೆ. ನಾವು ಗಾಡಿ ತಗೊಳಕ್ಕೇನೆ ಸಾಲ ಮಾಡಿ ಗಾಡಿ ತಗೊಂಡ್ರೆ ಅದು ಇಟ್ಸ್ ಎ ಲಾಸ್. ಯಾಕೆಂದ್ರೆ ಗಾಡಿ ಕಟ್ಟಕ್ಕೂ ಗಾಡಿ EMI ಕಟ್ಟಕ್ಕೂ ಅಲ್ಲಿಂದಾನೆ ದುಡಿಬೇಕು, ಗಾಡಿ ಕಟ್ಟಕ್ ದುಡ್ಡು ತಂದಿರೋದು ಅಲ್ಲಿಂದಾನೆ EMI ನೀವು ಬಡ್ಡಿ ಕಟ್ಟಬೇಕು. ಸೊ ಇನಿಷಿಯಲಿ ಏನಾಗುತ್ತೆ, ಕಷ್ಟ ಆಗುತ್ತೆ. ಬಟ್ ಅದ್ರ ಜೊತೆಗೆ ನೀವು ಎಷ್ಟು ಗಾಡಿ ವ್ಯವಸ್ಥೆ ಮಾಡ್ತೀರಾ ಅನ್ನೋದೆಲ್ಲ, ಒಳ್ಳೆ ಡ್ರೈವರ್ನ ನೀವು ಅರೇಂಜ್ ಮಾಡ್ಕೊಂತೀರಾ ಅಂತ ವೆರಿ ಇಂಪಾರ್ಟೆಂಟ್. ನಿಮ್ದು ಡೈರೆಕ್ಟ್ ಅಟ್ಯಾಚ್ಮೆಂಟ್ ಇದ್ರೆ ನಿಮ್ಗೆ ಪ್ರಾಫಿಟ್ ನೋಡ್ಬೋದು. ಸೊ ನೀವು ಬೇರೆ ಯಾರಿಗೋ ವೆಂಡರ್ ಅಟ್ಯಾಚ್ ಆದ್ರೆ ಕಷ್ಟ, ಯಾಕಂದ್ರೆ ಅವ್ರು ಹೇಳ್ದಂಗೆ ನೀವು ಕೇಳ್ಬೇಕಾಗುತ್ತೆ. ಸೊ ಕೋಟಿಂಗ್ ಹೆಂಗ್ ಮಾಡ್ಬೇಕು, ಒಂದು ಕಂಪ್ನಿ ಲಿಂಕ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕಂಪ್ನಿ ಯಾವ ತರ ಇದೆ ಅನ್ನೋದನ್ನ ನೋಡ್ಕೊಂಡ್ಮೇಲೆ ನೀವು ಆಮೇಲೆ ಡಿಸೈಡ್ ಮಾಡಿದ್ರೆ ಗೊತ್ತಾಗುತ್ತೆ ಇಟ್ಸ್ ಅ ಪ್ರಾಫಿಟ್ ಆರ್ ಲಾಸ್ ಅಂತ. ಬಟ್ ಈಗ ಏನೋ ಜನ ಹೆಂಗ್ ಹೇಳ್ತಾರೆ ಅಂದ್ರೆ, ಬನ್ನಿ 5 ಗಾಡಿ ಅಟ್ಯಾಚ್ ಮಾಡ್ಸ್ಕೊಂಡ್ ಕೊಟ್ಬಿಡ್ತೀನಿ ನಿಮ್ಗೆ, ಅಷ್ಟು ದುಡ್ಡು ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಇದ್ರಲ್ಲಿ ಸುಮಾರು ಜನ ಲಾಸ್ ಆಗಿರೋದೇ ನಾನು ನೋಡಿರೋ ಪ್ರಕಾರ. ಸುಮಾರು 3 ಎಕ್ಸಾಂಪಲ್ಸ್ ನಾನು ತುಂಬಾ ಹತ್ರದಲ್ಲಿರೋರು, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಅಟ್ಯಾಚ್ ಮಾಡ್ತೀವಿ ಅಂತ ಹೇಳಿ ಸುಮಾರು ಕೈ ಸುಟ್ಕೊಂಡು ಆ ಗಾಡಿಗಳು ತಗೊಂಡ್ ನಮ್ಮ ಹತ್ರನೇ ಬಿಟ್ಟು ಹೋಗಿರೋ ಚಾನ್ಸಸ್ ಜಾಸ್ತಿನೇ ಇದೆ. ಬಟ್ ಏನೇ ನೀವು ಬಿಸ್ನೆಸ್ ಮಾಡಿದ್ರು ನೀವು ಅಲ್ಲೇ ಇದ್ದು ಮಾಡೋದ್ರಲ್ಲಿ ಪ್ರಾಫಿಟ್ ನೋಡ್ಬೋದು. ಯಾಕೆಂದ್ರೆ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಏನಾಗುತ್ತೆ, ಅರೇಂಜ್ಮೆಂಟ್ ಹೆಂಗ್ ಮಾಡಬೇಕು, ಪ್ರತಿಯೊಂದು ನೀವು ನೋಡ್ಕೊಂಡಾಗ ಮಾತ್ರ ಆ ಬಿಸ್ನೆಸ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ನೋಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಎಲ್ಲಾ ಕಂಪ್ನಿಗಳಲ್ಲಿ ಪೇಮೆಂಟ್ ಎಲ್ಲ ಕರೆಕ್ಟ್ ಆಗಿ ಆಗುತ್ತಾ? ಪೇಮೆಂಟ್ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಲೂ ಕರೆಕ್ಟ್ ಆಗಿ ಆಗೇ ಆಗುತ್ತೆ. ಯಾಕೆಂದ್ರೆ ನಾವು ಸರ್ವಿಸ್ ಕೊಟ್ರೆ ಪೇಮೆಂಟ್ ಮಾಡ್ಲೇಬೇಕು. ನೀವು ಡೈರೆಕ್ಟ್ ವೆಂಡರ್ ಆದ್ರೆ ನಿಮ್ಗೆ ಸಿಗುತ್ತೆ ಕೈಗೆ. ಬಟ್ ನೀವು ಸಬ್ ವೆಂಡರ್ ಆಗೋದಾಗ ಅವ್ರು ಹೆಂಗ್ ಪೇಮೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಅವ್ರು ಸಮ್ ಪ್ರಾಫಿಟ್ ಇಟ್ಕೊಂಡು ನಿಮಗೆ ಕೊಡ್ತಾರೆ, ಅಥವಾ ಒಂದೊಂದ್ಸಲ ಒಂದೊಂದು ಪೇಮೆಂಟ್ ಅಲ್ಲಿ ಒಂದೊಂದ್ಸಲ ಲೇಟ್ ಆಗುತ್ತೆ. ಒಂದೊಂದ್ಸಲ ಒಂದು ಕಂಪ್ನಿ 50 ಡೇಸ್ ಇರುತ್ತೆ, ಒಂದು 45 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ನಿಮ್ಮ ಈ 15 ಇಯರ್ಸ್ ಜರ್ನಿಯಲ್ಲಿ ಬೆಸ್ಟ್ ಮೂಮೆಂಟ್ ಮತ್ತೆ ವರ್ಸ್ಟ್ ಮೂಮೆಂಟ್ ಯಾವುದು? ಜರ್ನಿಲಿ ಎವ್ರಿ ವೆಹಿಕಲ್ ಏನ್ ತಗೊಂತೀವಿ ದಟ್ ಇಸ್ ದ ಬೆಸ್ಟ್ ಮೂಮೆಂಟ್ ಅಂತೀವಿ. ಬಿಕಾಸ್ ಇಟ್ಸ್ ಅ ಡ್ರೀಮ್. ಈ ಒಂದು ವೆಹಿಕಲ್ ತಗೊಂಡೆ ಅಂತಂದ್ರೆ ನಾಳೆ ದಿವಸ ಯೋಚನೆ ಮಾಡೋದು ಇದು ಇನ್ನೊಂದು ವೆಹಿಕಲ್ ತಗೋಬೇಕು ಅಂತ. ಕರೆಕ್ಟಾ? ಯಾವ್ದೊಂದು ವೆಹಿಕಲ್ ತಗೊಂಡಾಗ ದ ಬೆಸ್ಟ್ ಮೂಮೆಂಟ್ ಅನ್ಸುತ್ತೆ. ವರ್ಸ್ಟ್ ಮೂಮೆಂಟ್ ಅಂದಾಗ ಯಾವಾಗ ಬ್ಯಾಂಕ್ ಗಾಡಿ ಸೀಸ್ ಮಾಡ್ತೀವಿ ಅಂತ ಬರ್ತಾರಲ್ಲ, ಅವಾಗ ಸ್ವಲ್ಪ ವರ್ಸ್ಟ್ ಮೂಮೆಂಟ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು ಐ ಆಮ್ ಲ್ಯಾಕಿಂಗ್, ಅಂದ್ರೆ ನನ್ನ ಬಿಸ್ನೆಸ್ ಅಲ್ಲಿ ನಾನು ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ, ಅಲ್ಲಿವರೆಗೂ ಬಿಟ್ಕೊಂಡಿದ್ದೀನಿ ಅನ್ನೋದನ್ನ ಒಂದು ವರ್ಸ್ಟ್ ಮೂಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಯಾವುದೇ ಬಿಸ್ನೆಸ್ ಆಗಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಯು ಶುಡ್ ಬಿ ಆನ್ ಒನ್ ಬಿಸ್ನೆಸ್. ಬೇರೆ ಕಡೆ 2 ಕಡೆ ದೋಣಿಲಿ ಕಾಲಿಟ್ರೆ ಹೆಂಗಾಗುತ್ತೋ ಆ ಥರ ಮಾಡಬಾರ್ದು. ಬಿಸ್ನೆಸ್ ಅಲ್ಲಿ ಯಾವಾಗಲೂ ವಿ ಹ್ಯಾವ್ ಟು ವೇಟ್ ಫಾರ್ ದ ಟೈಮ್. ನೀವು ಟೈಮ್ಗೋಸ್ಕರ ಯಾವತ್ತು ಕಾಯ್ತೀರಾ, ಆ ಟೈಮ್ ಬಂದಾಗ ಯುಟಿಲೈಸ್ ಮಾಡ್ಕೋಬೇಕು ನೀವು. ಹಿಂಗೆ 2016 ನನ್ನ ಹತ್ರ ಒಂದೇ ಗಾಡಿ ಇದ್ದಿದ್ದು. 2017 ಒಂದು ಆಫರ್ ಬಂತು ನನಗೆ, ಸ್ಮಾರ್ಟ್ ಸಿಟಿದು ಒಂದು ವರ್ಕ್ ಆರ್ಡರ್ ಬಂತು. ಅವತ್ತು ನನ್ನ ಹತ್ರ ಒಂದೇ ಒಂದು ಕಾರ್ ಇತ್ತು. ಆಫ್ ಬಿಡ್ತೀಯಾ ಅಂತ ಸುಮ್ಮನೆ ಒಂದು ಪ್ರಪೋಸಲ್ ಬಂತು, ಅದಕ್ಕೆಲ್ಲ GST ಎಲ್ಲ ಬೇಕು ಅಂತ. ಸೊ ಅವಾಗ ಏನ್ ಮಾಡಿದೆ, ನಾನು ಧೈರ್ಯ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ 2016 ಹೊಸದಾಗಿ GST ಕಂಪಲ್ಸರಿ ಅಂತ ಮಾಡಿದ್ರು. 17 ಅಪ್ಲೈ ಮಾಡಿದ್ವಿ, 17 ತಗೊಂಡೆ GST. ಅವಾಗ ಒಂದೇ ಒಂದು ನನ್ನ ಕಾರ್ ಇದೆ. ಸುಮಾರು ಜನ ನನ್ನ ಫ್ರೆಂಡ್ಸ್ ಆಡ್ಕೊಂಡ್ರಲ್ಲಿ, ಒಂದೇ ಒಂದು ಕಾರ್ ಇಟ್ಕೊಂಡು ಏನೋ GST ಅಪ್ಲೈ ಮಾಡ್ಕೊಂಡು ಇದಕ್ಕೆಲ್ಲ ಆಡಿಟರ್ ದುಡ್ಡು ಮಾಡ್ಕೊಂಡು ಖರ್ಚು ಮಾಡ್ಕೊಂಡಿದ್ಯಾ ಅಂತ. ಸೊ ಅದೊಂದು GST ನನಗೆ ಸ್ಮಾರ್ಟ್ ಸಿಟಿಲಿ ಒಂಥರ ಆಫರ್ ಸಿಕ್ತು. ಅವತ್ತು ಆ 1 ಕಾರಿಂದ ಇವತ್ತು ಎಷ್ಟು ಕಾರ್ ಇದೆಯಪ್ಪ? ಎಲ್ಲ ಸೇರಿ ಒಂದು 8 ರಿಂದ 9 ಕಾರ್ ಮಾಡಿದ್ವಿ. ಈ ವೆಹಿಕಲ್ ಸಪ್ಲೈ ಬಿಟ್ಟು ಈ ಪ್ಯಾಕೇಜಸ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ರೀಸೆಂಟ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ನಿಮಗೆ ಐಡಿಯಾ ಯಾವಾಗ ಬಂತು ಈ ತರ ಪ್ಯಾಕೇಜ್ ಮಾಡೋಣ ಅಂತ? ಎಲ್ಲಾರ್ಗೂ ಡೌಟ್ಸ್ ಇರುತ್ತಲ್ಲ, ಇವ್ರನ್ನ ಹೆಂಗ್ ನಂಬೋದು, ಇವಾಗಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ನನ್ಗೆ ಆಕ್ಚುಲಿ 2005 ಇಂದ ನಾನು ಈ ಬಿಸ್ನೆಸ್ ಶುರು ಮಾಡಿದ್ದು. ನಾನು ಮದುವೆ ಆಗಿ 2007 ನನ್ನ ಮಗಳು ಹುಟ್ಟಿದ್ಲು. ಅವಾಗ್ಲಿಂದ ಇದು ಸೈಡ್ ಬಿಸ್ನೆಸ್ ಅಂತ ಶುರುವಾಗಿದ್ದು. ಸೊ ಅವತ್ತಿಂದನೂ ನಾನು ನನ್ನ ವೆಹಿಕಲ್ ಸಪ್ಲೈ ಮಾಡೋದ್ರಿಂದ ನನಗೆ ಟ್ರಾವೆಲ್ ಲಿಂಕ್ ಹಿಂಗೆ ಡೆವಲಪ್ ಆಗ್ತಾ ಬಂತು. ಜನಗಳಿಗೆ ನನ್ನ ಮೇಲೆ ಒಂದು ಟ್ರಸ್ಟ್ ಬಂತು. ಸೊ ಇವ್ರಿಗೆ ಏನ್ ಹೇಳಿದ್ರು ಕ್ಲೀನಾಗಿ ಡಿಸಿಪ್ಲಿನ್ ಆಗಿ ಮಾಡ್ತಾರೆ. ಒಂದು ಗಾಡಿ ಸರ್ವಿಸ್ ಕೊಡೋದಾಗ್ಲಿ, ಗಾಡಿ ಕ್ಲೀನಾಗಿ ಕಳ್ಸೋದಾಗ್ಲಿ, ಗಾಡಿ ಎಲ್ಲೂ ಅವ್ರಿಗೆ ಇವತ್ತವರೆಗೂ ನಮ್ಮ ಗಾಡಿ ಎಲ್ಲೂ ಹೋಗಿರೋದು ಆಲ್ಮೋಸ್ಟ್ 99% ಟ್ರಬಲ್ ಯಾರಿಗೂ ಕೊಟ್ಟೇ ಇಲ್ಲ. ಒಂದು ಬ್ರೇಕ್ ಡೌನ್ ಆಗೋದಾಗ್ಲಿ, ಸಣ್ಣ ಪುಟ್ಟವಾಗಿದೆ, ಇಲ್ಲ ಅಂತ ಹೇಳಲ್ಲ. 99% ನಾನು ಅಷ್ಟು ಕ್ಯಾರಿಟಿ ಕೊಡ್ತೀನಿ. ಯಾಕೆಂದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಕ್ವಾಲಿಟಿ ಇನ್ ದ ಸೆನ್ಸ್ ವೆಹಿಕಲ್ ಮೇಂಟೈನ್ ಮಾಡ್ತೀವಿ. ವೆಹಿಕಲ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ನನ್ನ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ನಾನೇ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗ ರಾತ್ರಿ 12 ಗಂಟೆಗೆ ಬಂದು ಯಾರೋ 1 ಗಂಟೆ ಗಾಡಿ ಕಳಿಸಿ ಅಂದ್ರೆ ವಿತಿನ್ 1 ಅವರ್ ಅಲ್ಲಿ ಒಂದು ಗಾಡಿ ಕ್ಲೀನ್ ಮಾಡಿ ನಾವೇ ಕಳಿಸ್ತೀವಿ. ನಮ್ಮ ಫ್ಯಾಮಿಲಿ ಮೆಂಬರೇ ಜಾಯ್ನ್ ಆಗ್ತೀವಿ. ನಾವು ಯಾರು ಗಾಡಿ ತೊಗೊಳಕ್ಕೆ ಇನ್ನೊಬ್ಬ ಬರಬೇಕು ಹಂಗೇನಿಲ್ಲ. ನಾವು ಡೇ ಇಂದ ಗಾಡಿ ಬಂದ ನಿಂತ ತಕ್ಷಣ ಕ್ಲೀನ್ ಮಾಡೋದು ನಾವೇನೆ, ಕಳ್ಸೋದು ನಾವೇನೆ. ಸೊ ಈ ತರ ನಾವು ಬಿಸ್ನೆಸ್ ಶುರು ಮಾಡಿದಾಗ ಆಬ್ವಿಯಸ್ಲಿ ನಮ್ಮ ಮೇಲೆ ಒಂದು ಟ್ರಸ್ಟ್ ಬೆಳೀತು. ಸೊ ಇವ್ರಿಗೆ ಹೇಳಿದ್ರೆ ಕ್ಲೀನಾಗಿ ಒಂದು ಪ್ರಾಬ್ಲಮ್ ಇದ್ದಂಗೆ ಹೋಗಿ ಬರ್ಬೋದು ಅನ್ನೋದು. ಅದು ಡೇ ಬೈ ಡೇ ಎಲ್ಲಾ ಜನಕ್ಕೂ ಅಪ್ತು, ಇವ್ರ ಹತ್ರ ಹೋದ್ರೆ ಚೆನ್ನಾಗಿರುತ್ತೆ, ಒಂದು ಟ್ರಸ್ಟ್ ಅಂತ ಬೆಳೀತಲ್ಲ. ಅವಾಗ್ಲಿಂದ ಪ್ಯಾಕೇಜ್ ಶುರು ಮಾಡ್ಬೇಕು ಅಂದ್ರೆ ಅದೇ ಲೈನ್ ಅಲ್ಲಿ ಇರುತ್ತಲ್ಲ, ಸೇಮ್ ಒಂಥರ ಸಿಸ್ಟರ್ ಕನ್ಸರ್ನ್ ಇದ್ದೀನಿ, ಅಣ್ಣ ತಮ್ಮದಿರ್ ಇದ್ದಂಗೆ. ಈ ಟ್ರಾವೆಲ್ಸ್ ಅಲ್ಲಿ ಇದ್ದವರು ಪ್ಯಾಕೇಜ್ ಮಾಡಿದ್ರೆ ಮೋರ್ ಕಸ್ಟಮರ್ ಈಸಿಯಾಗಿ ಅಂದ್ರೆ ಶಿಫ್ಟ್ ಆಗ್ಬೋದು.
ನನ್ಗೀಗ ಅಲ್ಲೇ 45 ಇಯರ್ಸ್. ಹಾ. ಸೊ ಇನ್ನೂ ಜಸ್ಟ್ ಬರೀ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೆ, ಸ್ವಲ್ಪ ವೆಹಿಕಲ್ ಸಪ್ಲೈ ಮಾಡೋಣ ಅಂತ. ಹಾ. ನಮ್ಮ ಮಗ ಒಬ್ಬ ಇದ್ದಾನೆ, ಹಾ. ಅಭಿರಾಜ್ ಅಂತ. ಹಾ. ಇವರು ಬಿ ಮುಗಿಸ್ಕೊಂಬಂದ್ರು. ಹಾ. ಸುಮಾರು ಕಡೆ ಕೆಲ್ಸಕ್ಕೆ ಟ್ರೈ ಮಾಡಿದ್ರು. ಹಾ. ಅವ್ನಿಗೆ ಯಾಕೋ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ಬೇಕು ಅನ್ನೋದು ಬಹಳ ಆಸೆ ಆಯ್ತು. ಹಾ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಫೋರ್ಸ್ ಮಾಡಿದ್ವಿ ಅವನ್ನ ಕೆಲ್ಸಕ್ಕೆ ಹೋಗು, ಹಂಗ್ ಮಾಡು ಹಿಂಗ್ ಮಾಡು ಅಂತ. ಹಾ. ಏನೋ ಅವನು ಇಂಟ್ರೆಸ್ಟ್ ಇರೋದೇ ಮಾಡ್ಲಿ ಅಂತೇಳಿ ಎಲ್ಲ ಡಿಸೈಡ್ ಮಾಡಿ, ಹೆಂಗಿದ್ರು ನಮ್ದು ಈ ಬಿಸ್ನೆಸ್ ರನ್ ಆಗ್ತಿದೆ. ಸೊ ಇದನ್ನ ಯಾಕೆ ಎಕ್ಸ್ಟೆನ್ಷನ್ ಮಾಡ್ಬೋದು, ಒಂದ್ ದೊಡ್ಡದಾಗ ಒಂದು ಆಫೀಸ್ ಮಾಡ್ಬೋದು, ಹ್ಮ್. ಅವನಿಗೊಂದು ವರ್ಕ್ ಅನ್ನೋದಾಗತ್ತೆ, ಹ್ಮ್. ಅವನಿಗೊಂದು ಎಕ್ಸ್ಪ್ಲೋಸರ್ ಮಾಡ್ಬೋದು ಅಂತೇಳಿ ಅವನ್ನ ಹ್ಮ್. ಒಪ್ಪಿಗೆ ತಗೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡಿ, ಹ್ಮ್. ಸೊ ಈಗ ಒಂದು ಹೊಸ ವೆಂಚರ್ ಶುರು ಮಾಡೋಣ ಅಂತೇಳಿ ತ್ರಿಷಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ Package ಇಂಟರ್ನ್ಯಾಷನಲ್ ಅಂಡ್ ಡೊಮೆಸ್ಟಿಕ್ ಪ್ಯಾಕೇಜ್ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿ ಡಿಸೆಂಬರ್ 23 ಇಂದ ಹಾ. ಡಿಸೈಡ್ ಮಾಡಿ ಹಾ. ಒಂದು ಆಫೀಸ್ ಓಪನ್ ಮಾಡಿ ಇನಾಗ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅವಪ್ಪ ಯಾರಿ ಮಗ, ಅವನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾ ನೀವು? ಖಂಡಿತ ಇಂಟ್ರೊಡ್ಯೂಸ್ ಮಾಡೋಣ. ಅವ್ರ ಹೆಸರು ಅಭಿರಾಜ್ ಅಂತ, ಯಾರು ಅಲ್ಲ ನಿಮ್ಮ ಅಣ್ಣ. ಬಾರೋ. ಇವನೇ ಅಭಿರಾಜ್. ಈ ಎಲ್ಲ ಇಂಟರ್ನ್ಯಾಷನಲ್ ಮತ್ತೆ ಡೊಮೆಸ್ಟಿಕ್ ಟೂರ್ ಪ್ಯಾಕೇಜ್ ಶುರು ಮಾಡಕ್ಕೆ ಇವರೇ ಮೂಲ ಕಾರಣ. ಇವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇಂಟ್ರಡಕ್ಷನ್ ನೀನೇ ಹೇಳೋ, ನಿನ್ನ ಹೆಸರು? ನನ್ನ ಹೆಸರು ಅಭಿರಾಜ್ ಅಂತ. ನಿನಗೆ ಈ ಟ್ರಾವೆಲ್ ಫೀಲ್ಡ್ ಮೇಲೆ ಹೆಂಗ್ ಇಷ್ಟ ಆಯ್ತು? ಈ ಪ್ಯಾಕೇಜ್ ಮೇಲೆಲ್ಲ ಇವಾಗ ಏನೇ ಒಂದು ಮಾಡ್ಬೇಕಂದ್ರೂ ಅದು ಇಷ್ಟ ಇದ್ರೆ ಅಲ್ವಾ ಮಾಡಬೇಕು. ನಿನಗೆ ಇವಾಗ ಇದ್ರ ಮೇಲೆ ಹೆಂಗ್ ಇಷ್ಟ ಆಯ್ತು? ಇದು ಮಾಡ್ಬೇಕಂತ ಏನಕ್ಕೆ ಅನಿಸ್ತು ಮೇಯ್ನು? ಫಸ್ಟು ಕ್ರೇಜ್ ಇದ್ದಿದ್ದು ಗಾಡಿ ಮೇಲೆ. ಅದು DL ಬರೋಕ್ಕಿಂತ ಮುಂಚೆಯಿಂದನೂ ಇತ್ತು. ಅದು ಅವಾಗೆಲ್ಲ ಗಾಡಿ ಓಡಿಸ್ತಿದ್ದೆ ಶೋಕಿಗೋಸ್ಕರ, ಇವಾಗ ಓಡಿಸೋದು ಜೀವನ ಸಾಕ್ಸೋಕ್ಕೋಸ್ಕರ. ಸೊ ಹಂಗೆ ಪ್ಲೇಸಸ್ ಸುತ್ತಬೇಕು, ಫುಲ್ ಆಲ್ ಓವರ್ ವರ್ಲ್ಡ್ ಸುತ್ತಬೇಕಂತ ನನಗೆ ತುಂಬ ಆಸೆ ಐತೆ. ಸೊ ಹಂಗೆ ನನ್ನ ಜೊತೆನೇ ಜನನೂ ಸ್ವಲ್ಪ ಸುತ್ತಿಸ್ಬೇಕಂತನೂ ಆಸೆ. ಕಾರ್ ಎಷ್ಟು ಸಲ ಗುಡ್ಸಿದ್ದೆ ಇದುವರೆಗೂ? ಅದು ಒಂದೇ ಒಂದ್ಸರಿ ಗುದ್ಸಿ, ಮೊನ್ನೆನ ಗುದಿಸ್ದೆ. ಇವಾಗ ನೀವಿಬ್ರಿಗೂ ಒಂದು ಕ್ವಶನ್. ಇವಾಗ ಟೂರ್ ಪ್ಯಾಕೇಜಸ್ ಮಾಡ್ತಿರ್ತೀರಲ್ವಾ, ಈ ಪ್ಯಾಕೇಜ್ ಮಾಡ್ಬೇಕಾದ್ರೆ ನಿಮ್ಗೆ ಏನೇನು ಚಾಲೆಂಜಸ್, ಡಿಫಿಕಲ್ಟೀಸ್, ಏನೇನು ಫೇಸ್ ಮಾಡ್ತೀರಾ, ಅದೆಲ್ಲ ಹೆಂಗೆ ಆ ಪ್ರೋಸೆಸ್ ಹೇಳಿ. ನೀವು ಪ್ಯಾಕೇಜ್ ಮಾಡ್ಬೇಕಾದ್ರೆ ಕಸ್ಟಮರ್ ರಿಕ್ವೈರ್ಮೆಂಟು ಮೇಯ್ನು, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಒಂದು ಬೆಸ್ಟ್ ಪ್ರೈಸಿಗೆ ಕೊಡಬೇಕು. ಅದೆಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇವಾಗಿರೋ ಪ್ರೈಸು ತುಂಬ ಕಾಂಪಿಟೇಟಿವ್ ಆಗಿದೆ. ಸೊ ನಾನು 5000 ಕೊಟ್ಟರೆ ಇನ್ನೊಬ್ಬ 100 ರೂಪಾಯಿ ಕಮ್ಮಿ ಕೊಟ್ಟಿರ್ತಾನೆ. ಸೊ ಅವನ ಹತ್ರನೇ ಹೋಗೋದು ಜನ. ಯಾವತ್ತು ಯಾವ ರೂಮ್ ಕೊಡ್ತೀವಿ, ಯಾವ್ದು ಕೊಡ್ತೀವಿ ಅಂತ ಜನ ನೋಡಲ್ಲ. ಸೊ ಪ್ರೈಸ್ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲೇ ಹೋಗ್ತಾರೆ. ಬಟ್ ಆದಷ್ಟು ನಾವು ತುಂಬ ಕಡಿಮೆ ಪ್ರೈಸಿಗೆ ಒಳ್ಳೆ ಬೆಸ್ಟ್ ರೂಮ್ಸ್ ಕೊಟ್ಟು ಟ್ರೈ ಮಾಡ್ತೀವಿ ಎಲ್ಲ ಕಡೆ. ಅವಪ್ಪ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಹಾಂ. ನೀವು ಯಾರೋ ಪ್ರೈಸ್ ಕಮ್ಮಿ ಕೊಡ್ತಾರೆ ಅಂತಾಗ್ಲಿ, ಅಥವಾ ನಾವು ಪ್ರೈಸ್ ಕಮ್ಮಿ ಕೊಡೋರು ಯಾವ್ದ್ರಲ್ಲಾರ ಒಂದಲ್ಲಿ ಕಾಂಪ್ರಮೈಸ್ ಆಗ್ಲೇಬೇಕು. ಸೊ ಟ್ರಾವೆಲ್ ನಾವು ಮಾಡೋದು ಲೈಫ್ ಇನ್ಸ್ ಒನ್ ಟೈಮ್. ಯಾವುದೇ ಒಂದು ಪ್ಲೇಸ್ಗೆ ಹೋಗ್ಬೇಕು ನಾವು ಅಂತಂದ್ರೆ ಅದರಲ್ಲಿ ನಮ್ದೊಂದು ಡ್ರೀಮ್ ಇರುತ್ತೆ. ಈ 3 ತರ ಟ್ರಾವೆಲರ್ ಇರ್ತಾರೆ. ಒಬ್ರು ಸೋಲೋ ಟ್ರಾವೆಲ್ ಅಂದ್ರೆ ದುಡ್ಡಿರೋರು ಏನ್ ಮಾಡ್ತಾರೆ, ಅವ್ರು ಇಷ್ಟ ಬಂದಂಗೆ ಟ್ರಾವೆಲ್ ಮಾಡ್ತಾರೆ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯೋಚನೆ ಮಾಡ್ತೀವಿ ಅಂದ್ರೆ ನಾವೊಂದು 10 ಜನ ಸೇರ್ಕೊಂಡು ಹೋದ್ರೆ ನಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ. ಆ ಕಾಸ್ಟ್ ಕಮ್ಮಿಯಲ್ಲೇನೋ ನಾವೊಂದು ಕ್ವಾಲಿಟಿ ಟ್ರಾವೆಲ್ ಮಾಡ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಅವಾಗ ಸರ್ಚ್ ಮಾಡಿದಾಗ ಫೀಲ್ಡ್ ಅಲ್ಲಿ ನಾವು ಎಕ್ಸಿಸ್ಟೆನ್ಸಿ ಇರಬೇಕು. ಅವಾಗ ನಾವೇನ್ ಮಾಡ್ಬೇಕು, ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಒಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಅದ್ರ ಜೊತೆಗೆ ಪ್ರೈಸ್ ಮೇಂಟೈನ್ ಮಾಡ್ಬೇಕು. ಪ್ರೈಸ್ ಇವತ್ತು ಪ್ರೈಸೇ ಮೇಜರ್ ಎಲ್ಲ ಇದ್ರಲ್ಲೂ ಮ್ಯಾಟರ್ ಆಗುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ಬೋದು, ನಾವು ತುಂಬಾ ಕೂತ್ಕೊಂಡು ವರ್ಕೌಟ್ ಮಾಡ್ತೀವಿ. ಯಾವ್ದು ಬೆಸ್ಟ್ ಪ್ರೈಸ್ ಅಲ್ಲಿ ನಮ್ಗೊಂದು ವೆಹಿಕಲ್ ಸಿಗುತ್ತೆ, ಮೋರ್ ನಂಬರ್ ಯಾವ ವೆಹಿಕಲ್ ನಮ್ಗೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ದ ಬೆಸ್ಟ್ ಪ್ಲೇಸ್, ಎಲ್ಲರಿಗೂ ಸೂಟ್ ಆಗುವಂತ ಪ್ಲೇಸ್. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಸಿ ದ ಸೀಸನ್, ಯಾವ ಸೀಸನ್ ಅಲ್ಲಿ ಯಾವ ಪ್ಲೇಸ್ಗೆ ಹೋಗ್ಬೇಕು, ಮತ್ತೆ ಯಾವ ಟೈಮಲ್ಲಿ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಐಡಿಯಾ ಇರಬೇಕು. ಸೊ ಇದನ್ನೆಲ್ಲ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ವರ್ಕೌಟ್ ಮಾಡಿ ಒಂದು ಲೀಸ್ಟ್ ಮಾರ್ಜಿನ್ ಇಟ್ಕೊಂಡು ನಾವು ವರ್ಕೌಟ್ ಮಾಡಬೇಕು. ಸೊ ಅಲ್ಟಿಮೇಟ್ಲಿ ಪ್ರಾಫಿಟ್ ಇಲ್ಲದೆ ಯಾವ ಬಿಸ್ನೆಸ್ ಆಗಲ್ಲ. ಅದರಲ್ಲಿ ಒಂದು ಲೀಸ್ಟ್ ಪ್ರಾಫಿಟ್ ಇಟ್ಕೊಂಡು ನಾವು ಮಾಡ್ತೀವಿ ಅಂದ್ರೆ ಖಂಡಿತ ಇದ್ರಲ್ಲಿ ಮಾಡಿದಂತ ಲಾಸ್ ಆಗುತ್ತೆ ಅಂತ ಏನಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ವಿ ಹ್ಯಾವ್ ಟು ಬಿ ಲಾಸ್. ಸ್ಟಾರ್ಟಿಂಗ್ ನಾವು ಲಾಸ್ ನೋಡ್ಲೇಬೇಕು. ಲಾಸ್ ನೋಡ್ದಲ್ಲೇ ಇದ್ರೆ ನಮ್ಗೆ ಆಗೋದಿಲ್ಲ. ಬಟ್ ಮಾರ್ಕೆಟ್ ಅಲ್ಲಿ ವಿ ಹ್ಯಾವ್ ಟು ಎಕ್ಸಿಸ್ಟೆನ್ಸ್. ಪ್ರತಿ ದಿವಸ ನಾವು ಮಾರ್ಕೆಟ್ ಅಲ್ಲಿ ಕಾಣಿಸ್ಲೇಬೇಕು. ಪ್ರತಿ ದಿವಸ ನಾವು ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಲೇಬೇಕು. ಒಂದಲ್ಲ ಒಂದ್ ದಿವಸ ನಮ್ ಲೈಫ್ ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ವಿ ಹ್ಯಾವ್ ಟು ವೇಟ್. ನೀವೇನೇನು ಬುಕ್ಕಿಂಗ್ಸ್ ಮಾಡ್ತೀರಾ? ಅಂದ್ರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀರಾ? ಸದ್ಯಕ್ಕೆ ನಮ್ಗೆ ಟ್ರಾವೆಲ್ ರಿಲೇಟೆಡ್ ಎಲ್ಲಾದು ಬುಕ್ ಮಾಡ್ತೀವಿ. ಫ್ಲೈಟ್, ಟ್ರೈನ್, ಬಸ್ಸು, ಟ್ರೈನು, ಹೋಟೆಲ್ ಬುಕ್ಕಿಂಗು, ವೀಸಾನು ಮಾಡಿಸ್ತೀವಿ ನಾವು. ಅದ್ ಬಿಟ್ಟು ಇನ್ನ ಏನೇನು ಎಕ್ಸ್ಟ್ರಾ ಏನಾದ್ರು ಮಾಡ್ತೀರಾ? ಜೊತೆಗೆ ಪ್ಯಾನ್ ಕಾರ್ಡ್ ಮಾಡ್ಕೊಡ್ತೀವಿ, ವೋಟರ್ ಐಡಿಗೆ ಅಪ್ಲೈ ಮಾಡ್ಕೊಡ್ತೀವಿ, ಆಮೇಲೆ ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಡ್ತೀವಿ. ಸೊ ದೀಸ್ ಆರ್ ಆಲ್ ರಿಲೇಟೆಡ್ ಟು ಒಂದು. ಜೊತೆಗೆ ಪಾಸ್ಪೋರ್ಟ್
ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕೊಟ್ಟು ಪಾಸ್ಪೋರ್ಟ್ ಬರೋ ರೀತಿ ಹಾ. ನಾವು ಅವ್ರಿಗೆ ಅಪ್ಲಿಕೇಶನ್ ಮಾಡಿ ವೆಹಿಕಲ್ ಟ್ರ್ಯಾಕಿಂಗೋಸ್ಕರ GPS ಫಿಟ್ಟಿಂಗ್ಸು ಇದೆ ನಮ್ಮ ಹತ್ರ. GPRS ಹೆಂಗ್ ವರ್ಕ್ ಆಗುತ್ತೆ? ಈಗ ಆಕ್ಚುಲಿ ಒಂದು ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಎಲ್ಲ ವೆಹಿಕಲ್ ಎಲ್ಲ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಪ್ಯಾನಿಕ್ ಬಟನ್ ವಿತ್ GPS ಮಾಡಬೇಕು ಅಂತ. ಸುಮಾರು ಕೇಸಸ್ ನಡೆದಿರೋದ್ರಿಂದ ಇದ್ರ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ತಗೊಂಡು ಪ್ಯಾನಿಕ್ ಬಟನ್ ಇಂದ ಏನ್ ಯೂಸ್ ಅಂದ್ರೆ ಅದು ಹೆಂಗೆ? ಪ್ಯಾನಿಕ್ ಬಟನ್ ಅಂದ್ರೆ ಇಟ್ಸ್ ಗಿವಿಂಗ್ ಇನ್ಫಾರ್ಮೇಶನ್ ಟು ದ ಪೊಲೀಸ್. ಅಂದ್ರೆ ಈಗ ಏನೋ ಒಂದು ಯಾವ್ದೊಂದು ನಾವೊಂದು ಕಸ್ಟಮರ್ ಕರ್ಕೊಂಡು ಹೋಗ್ತಾ ಇರ್ತೀವಿ, ಆ ಕಸ್ಟಮರ್ಗೆ ಅನ್ಸುತ್ತೆ ಈ ಡ್ರೈವರ್ ನನ್ಗೆ ಅನ್ಈಸಿ ಅನ್ಸ್ತಾ ಇದೆ, ಬೇರೆ ಏನೋ ಆತರ ಕಾಣ್ತಾ ಇದೆ ಅಂದಾಗ ಆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ಇನ್ಫಾರ್ಮೇಶನ್ ಗೋ ಟು ದಿ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಆಗುತ್ತೆ. ಈ ಕಾರಲ್ಲಿ ಈ ತರ ಹಿಂಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಇಮಿಡಿಯೇಟ್ ಆಗಿ ಅವರು ಓನರ್ಗೆ ಫೋನ್ ಮಾಡೋಂಥದ್ದು ನಡೀತಾ ಇದೆ. ಎಲ್ಲರಿಗೂ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಇರೋದು ಆ ತರ ಇನ್ಫಾರ್ಮೇಶನ್. ನಾವು ಏನೇ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡೋದು ಆ ಇನ್ಫಾರ್ಮೇಶನ್ ಪೊಲೀಸ್ ರೆಕಾರ್ಡ್ ರೂಮ್ಗೆ ಹೋಗುತ್ತೆ. ಅಲ್ಲಿಂದ ಅವರು ಫೋನ್ ಟ್ರ್ಯಾಕ್ ಮಾಡ್ತಾರೆ. ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಗೊತ್ತಾದ್ರೆ ಒಂದು ದೊಡ್ಡದಾಗಂದ್ರೆ ಚಿಕ್ಕದ್ರಲ್ಲೇ ತಡಿಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಪ್ಯಾನಿಕ್ ಬಟನ್ ಮತ್ತೆ GPS ನ ಕಂಪಲ್ಸರಿ, ಬಟ್ ವೆರಿ ರೀಸನಬಲ್ ಪ್ಲೇಸ್. ಯಾಕೆಂದ್ರೆ ನಾನು ಒಬ್ಬ ಯೆಲ್ಲೋ ಬೋರ್ಡ್ ಮಡಗಿದ್ದೀನಿ, ಒಂದ್ ₹100 ದುಡಿಬೇಕು ಅಂದ್ರೆ ಅದಕ್ಕೆ ಕಷ್ಟ ಏನಂತ ಗೊತ್ತು. ನಾವೀಗ ಗೌರ್ಮೆಂಟ್ ನೀವು GPS ಹಾಕ್ಬೇಕು ಒಂದು 5 ಸೀಟರ್ಗೆ ಅಂತಂದ್ರೆ 16,000 ರಿಂದ 18,000 ರೂಪಾಯಿ ತನಕ ಆಗುತ್ತೆ. ಶೋರೂಮ್ ಅಲ್ಲಿ ತುಂಬಾ ಕಾಸ್ಟ್ಲಿ ಮಾಡ್ತಾರೆ. ನೀವ್ ಎಷ್ಟಕ್ಕೆ ಅಂದ್ರೆ ನಾನ್ ಡಿಸೈಡ್ ಮಾಡಿ ಮಾರ್ಕೆಟ್ ಅಲ್ಲಿ ಇರೋದಕ್ಕಿಂತ ಒಂದೂವರೆ ಸಾವಿರ ಕಮ್ಮಿಗೆ ಪ್ರೈಸ್ಗೆ ಮಾಡ್ಕೊಡ್ತಾ ಇದೀವಿ ನಾವು. ನೀವ್ ಎಷ್ಟು ಕೊಡ್ತೀರಾ 5 ಸೀಟರ್? 5 ಸೀಟರ್ಗೆ ನಾವು 13,599 ರೂಪಾಯಿಗೆ ಮಾಡ್ತಾ ಇದೀವಿ. ನಮ್ದೆಲ್ಲಾ ಪ್ರೈಸು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನಾವು ಪ್ರತಿ ದಿವಸ ಅಪ್ಡೇಟ್ ಮಾಡ್ತೀವಿ. ಗೈಸ್ ಏನೇ ಅಪ್ಡೇಟ್ಸ್ ಇದ್ರು ನಮ್ಮ ತ್ರಿಷಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಬರ್ತಿರುತ್ತೆ. ಏನೇ ಟ್ರಾವೆಲ್ ರಿಲೇಟೆಡ್ ಕ್ವೈರೀಸ್ ಇದ್ರೂ ನೀವು ಅಲ್ಲೇ ಮೆಸೇಜ್ ಮಾಡ್ಬೋದು. ಫುಲ್ ಎಲ್ಲ ನಮ್ಮ ಪೇಜ್ನ ಫಾಲೋ ಮಾಡಿಟ್ಕೊಳ್ಳಿ. ಇವಾಗ ಒಂದು ಕ್ವಿಕ್ ಆಗಿ ರ್ಯಾಪಿಡ್ ಫೈರ್ ಮಾಡೋದಾ? ಖಂಡಿತ. ರೆಡಿನಾ? ನಿಮ್ಗೆ ಏನಾದ್ರು ಇನ್ನ ಟ್ರಾವೆಲ್ ರಿಲೇಟೆಡ್ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ಹೇಳ್ಬೋದು. ಲೈಫಲ್ಲಿ ದುಡಿಯೋದು ಒಂದೇ ಅಲ್ಲ, ದುಡಿದಿದ್ರಲ್ಲಿ ನಾವು ಏನ್ ಅಂದ್ಕೊಂಡಿರ್ತೀವಿ ಅದನ್ನ ಅಚೀವ್ ಮಾಡೋದು. ಆ ಅಚೀವ್ಮೆಂಟ್ ಅಲ್ಲಿ ಒಂದು ಟ್ರಾವೆಲಿಂಗ್. ನಮ್ಮ ಲೈಫಲ್ಲಿ ಒಂದು ಡ್ರೀಮ್ ಇರುತ್ತೆ. ಈಗ ನಾವು ಯಾವುದೋ ಒಂದು ಟಿವಿಲಿ ನೋಡ್ತೀವಿ, ಯಾರನ್ನೋ ನೋಡ್ತೀವಿ, ಯಾರೋ ಈಗೆಲ್ಲ ಟ್ರೆಂಡ್ ಏನಂತಂದ್ರೆ ವಾಟ್ಸಪ್ ಸ್ಟೇಟಸ್ಗೆ ಹಾಕೋದು. ನಾನು ಎಲ್ಲೋದೆ, ಏನ್ ಮಾಡಿದೆ, ಏನಂದ್ರೆ ನನ್ನ ಸ್ಟೇಟಸ್ಗೆ ನಾವು ದುಡ್ಡಲ್ಲಿ ಹೇಳ್ಕೊಳ್ಳೋದೇ ಬೇಕಾಗಿಲ್ಲ. ನಾವು ಸ್ಟೇಟಸ್ ಅಲ್ಲಿ ಒಂದು ಫೋಟೋ ಹಾಕ್ಬಿಟ್ರೆ ನಮ್ಮ ಸ್ಟೇಟಸ್ ಗೊತ್ತಾಗ್ಬಿಡುತ್ತೆ. ನಮ್ಮ ಸ್ಟೇಟಸ್ ಗೊತ್ತಾಗುತ್ತೆ. ಸ್ಟೇಟಸ್ ಮೀನ್ಸ್ ಯಾವ ತರ ಇದೀವಿ ನಾವು ಅನ್ನೋದು. ಸೊ ಇದರಲ್ಲಿ ಟ್ರೆಂಡಿಂಗ್ ಏನಿದೆ ಅಂದ್ರೆ ಎಲ್ಲ ಫೋಟೋಸ್, ಟ್ರಾವೆಲ್ ಫೋಟೋಸ್ ಈಗ ಮ್ಯಾಕ್ಸಿಮಮ್ ನಡೀತಾ ಇದೆ. ಸೊ ಯಾರೋ ಹೋಗ್ಬಿಟ್ಟು ಒಂದು ಪೀಕಲ್ಲಿ ನಿಂತ್ಕೊಂಡು ನಾನು ಫೋಟೋ ಹಾಕ್ದ ಅಂದ್ರೆ ನಮ್ಮ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ನಾವು. ಬಟ್ ಆ ಲೈಫ್ ಟೈಮ್ ಅಚೀವ್ಮೆಂಟ್ ಮಾಡಕ್ಕೆ ನಾವು ಹಿಂದೆಗಡೆ ಏನ್ ಸ್ಟ್ರಗಲ್ ಮಾಡೋದಿದೆಯಲ್ಲ, ಅದು ತುಂಬಾ ಮೆಮೊರಬಲ್ ಅವ್ರಿಗೆ, ಆ ಪರ್ಸನ್ಗೆ. ನಾವ್ ಅನ್ಬೋದು ಸುಮ್ನೆ ದುಡ್ಡು ಐತೆ ಹೋಗಿ ಮಾಡ್ಬೋದು, ಬಟ್ ದುಡ್ಡಿರೋರೆಲ್ಲ ಟ್ರಾವೆಲ್ ಮಾಡಕ್ ಆಗಲ್ಲ. ಆ ಗರ್ಜು ಮತ್ತೆ ಆ ಪ್ಯಾಷನ್ ಇದ್ದವ್ರು ಮಾತ್ರ ಟ್ರಾವೆಲ್ ಮಾಡಕ್ಕೆ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಟ್ರಾವೆಲ್ ಮಾಡ್ಬೋದು, ಖಂಡಿತ ಅಲ್ವಾ? ನಿಜ. ನಾವು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ದುಡ್ಡು ಎಲ್ಲಾರ ಬರುತ್ತೆ. ಸೊ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು. ಎಲ್ಲಾರು ದುಡ್ಡು ದುಡಿತಾರೆ, ಬಟ್ ದುಡ್ಡು ದುಡಿದ್ರಲ್ಲಿ ಸ್ಯಾಟಿಸ್ಫೈಡ್ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂಡ್ ಫಸ್ಟ್ ಪ್ರಿಫರೆನ್ಸ್ ಟ್ರಾವೆಲಿಂಗ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ನಾನು ಕೇಳಿರಂಗೆ ಎಲ್ಲರೂ ಹೇಳ್ತಾರೆ, ಯಾರು ಟೂರ್ ಹೋಗಿ ಬಂದ್ರೆ ನಾನು ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಫಸ್ಟ್ ಗೋವಾ ಅಂತಾರೆ, ಆಮೇಲೆ ಥೈಲ್ಯಾಂಡ್ ಅಂತಾರೆ. ಲೈಫಲ್ಲಿ ನಾನು ನೋಡ್ದಂಗೆ ನಾನು 80% ಜನ ಹಂಗೆ ಅಂದಿರೋದು, ನಾನು ಗೋವಾ ಥೈಲ್ಯಾಂಡ್ ಹೋಗ್ಬೇಕು ಅಂತ. 50 ವರ್ಷ ಆದ್ರೂ ಅವ್ರು ಗೋವಾ ನೋಡಿರಲ್ಲ, ಥೈಲ್ಯಾಂಡ್ ನೋಡಿರಲ್ಲ. ಅದಕ್ಕೂ ನಮ್ಮ ಹತ್ರ ಪ್ಯಾಕೇಜ್ ಇದೆ, ತಲೆ ಕೆಡಿಸ್ಕೋಬೇಡಿ, ನಮಗೆ ಕಾಂಟ್ಯಾಕ್ಟ್ ಮಾಡಿ. ಗೋವಾಗೂ ಇದೆ, ಥೈಲ್ಯಾಂಡ್ಗೂ ಇದೆ. 60 ವರ್ಷ ಮುದುಕದವ್ರಿಗೂ ಗೋವಾ ಹೋಗ್ಬೇಕು ಅಂತ ಆಸೆ ಇರ್ತಾವ್ರು, ಯಾರು ಹೋಗೇ ಇರಲ್ಲ. ಸೊ ಅದು ಹೋಗ್ಬೇಕು ಅಂತಂದ್ರೆ ಮನ್ಸು ಮಾಡ್ಬೇಕು. ಮನ್ಸ್ ಮಾಡಿ ನಮ್ಮ ಹತ್ರ ಬನ್ನಿ ಅಷ್ಟೇ. ಇನ್ ಮಿಕ್ಕಿದೆಲ್ಲ ನಾವು ನೋಡ್ಕೊಂತೀವಿ. ಅವ್ರ ಬಡ್ಜೆಟ್ ಅಲ್ಲೇ ಅವ್ರನ್ನ ಯಾವ್ದು ಡೆಸ್ಟಿನೇಷನ್ ಹೋಗ್ಬೇಕು ಅನ್ಸುತ್ತೆ ಅದಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಸೊ ಟ್ರಾವೆಲ್ ಅಂದರೆ ನನ್ನ ಲೆಕ್ಕ ಬಿಸ್ನೆಸ್ಸೇ ಇಲ್ಲ. ಸೊ ಅದೊಂದು ಲೈಫ್ ಅಷ್ಟೇ. ರ್ಯಾಪಿಡ್ ಫೈರ್ ಸ್ಟಾರ್ಟ್ ಮಾಡೋದಾ? ಖಂಡಿತ. ಇಬ್ರು ಆನ್ಸರ್ ಮಾಡಬೇಕು. ಮ್ಯಾಕ್ಸಿಮಮ್ 3 ಸೆಕೆಂಡ್ಸ್ ಅಷ್ಟಲ್ಲಿ ಆನ್ಸರ್ ಮಾಡಬೇಕು. ಇವಾಗ ರ್ಯಾಪಿಡ್ ಫೈರ್ ಸ್ಟಾರ್ಟ್ ಮಾಡೋದಾ? ಇಬ್ರು ರೆಡಿನಾ? ವಿಂಡೋ ಸೀಟಾ ಇದೆ ಬ್ಯಾಕ್ ಸೀಟಾ? ಆಲ್ವೇಸ್ ವಿಂಡೋ ಸೀಟ್. ಮೌಂಟೇನ್ಸ್, ಬೀಚಸ್? 50-50. ನನಗೆ ಬೀಚ್ ಇಂಪಾರ್ಟೆಂಟ್. ರೋಡ್ ಟ್ರಿಪ್ಪಾ ಫ್ಲೈಟಾ? ರೋಡ್ ಟ್ರಿಪ್. ಲಕ್ಸುರಿ ಹೋಟೆಲಾ ಅಥವಾ ನಾರ್ಮಲ್? ಬೇಸ್ಡ್ ಅಪಾನ್ ಮನಿ. ಸನ್ರೈಸ್ ಟ್ರಕ್ಕಾ ನೈಟ್ ಡ್ರೈವಾ? ನೈಟ್ ಡ್ರೈವ್. 50-50. ಸಮ್ಮರ್ ವೆಕೇಶನಾ ಮಾನ್ಸೂನ್ ವೆಕೇಶನ್? ಮಾನ್ಸೂನ್. ಇಟ್ಸ್ ಲೈಫ್ ಟೈಮ್ ಮಾನ್ಸೂನ್. ನೆಕ್ಸ್ಟ್ ಮೇನ್ ಕ್ವಶನ್, ಬಾರ್ಗೇನಿಂಗ್ ಕಸ್ಟಮರಾ ಲೇಟ್ ಕಸ್ಟಮರಾ? ಲೇಟ್ ಕಸ್ಟಮರ್ಗಿನ್ನ ಬಾರ್ಗೇನಿಂಗ್ ಕಸ್ಟಮರ್ ಇಂಪಾರ್ಟೆಂಟ್. ಸೊ ನನಗೆ ಎರಡೂ ಬೇಡ. ಅಟ್ಲೀಸ್ಟ್ ಬಾರ್ಗೇನ್ ಮಾಡೋರು ಬರ್ತಾರೆ, ಲೇಟ್ ಕಸ್ಟಮರ್ಸ್ ಬಂದ್ರೆ ಪ್ರಯೋಜನ ಇಲ್ಲ. ಅವ್ರು ಕೊಟ್ಟಿರೋ ದುಡ್ಡುಗೂ ವೇಸ್ಟ್, ನಮ್ಮ ಎಫರ್ಟ್ಗೂ ವೇಸ್ಟ್.
ಇಷ್ಟೇ ರ್ಯಾಪಿಡ್ ಫೈರ್. ನಿಂಗ್ ಲಾಸ್ಟಿಗೆ ಏನಾದ್ರು ಮಾತಾಡ್ಬೇಕು ಅಂತ ಏನಾದ್ರು ಅನ್ಸ್ತೈತೇನೋ, ಏನಾದ್ರು ಹೇಳ್ಬೇಕಾ ನಮ್ಮ ಆಡಿಯನ್ಸ್ಗೆ? ಏನಿಲ್ಲ, ನಾವು ಸ್ಟಾರ್ಟ್ ಮಾಡಿರೋದು ಇವಾಗ. ಸ್ಟಾರ್ಟಪ್ ಅಂತ ಬಿಲೀವ್ ಮಾಡ್ದಲ್ಲೇ ಇರಬೇಡಿ, ಸತಿ ಬಿಲೀವ್ ಮಾಡಿ ಬನ್ನಿ ನಮ್ಮ ಹತ್ರ. ಆಮೇಲೆ ನೀವೇ ಇಷ್ಟಪಡ್ತೀರಾ ನಮ್ಮ ಸರ್ವಿಸ್ನ. ನಾವು ಪ್ಯಾಕೇಜಸ್, ಗ್ರೂಪ್ ಪ್ಯಾಕೇಜಸ್ ಮಾಡೋದು ಲೇಟ್ ಮಾಡ್ಬೋದು. ಏನಕ್ಕೆ ಅಂದರೆ ಸ್ವಲ್ಪ ನಾವೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ಒಂದಿನ ದೊಡ್ಡದಾಗೆ ಬರ್ತೀವಿ. ಸ್ಲೋಗನ್ ಇದೆ, ಏನು? ಎಂಟರ್ ಆಸ್ ಎ ವಿಸಿಟರ್, ಹಾ ಲೀವ್ ಆಸ್ ಎ ಟ್ರಾವೆಲರ್ ಅಂತ ಅಂದ್ಬಿಟ್ಟು. ಸೊ ಇದನ್ನ ನಾವು ಆಲ್ವೇಸ್ ಮೇಂಟೈನ್ ಮಾಡಕ್ ಟ್ರೈ ಮಾಡ್ತೀವಿ. ನಮ್ಮನ್ನ ನಂಬಿ ಬನ್ನಿ, ನಿಮ್ಮ ಟ್ರಾವೆಲ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಬಾಯ್. ಎಲ್ಲರೂ ಒಂದ್ಸಲ ಬಾಯ್ ಬಾಯ್ ಹೇಳಿ. ಬಾಯ್. ಹ್ಯಾಪಿ ಜರ್ನಿ. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ